ರೀಲ್ಸ್ ಸ್ಟಾರ್ ಆಗಿ ಹೆಸರು ಗಳಿಸಿದ್ದಂತಹ ರೇಷ್ಮಾ ಆಂಟಿ ಸೂಸೈಡ್. ಇದು ಕಾಸರಗೋಡ್ನಲ್ಲಿ ಶವವಾಗಿ ಪತ್ತೆಯಾದ ಇನ್ಫ್ಲುಯೆನ್ಸರ್ ರೇಷ್ಮಾ. ರೀಲ್ ಸ್ಟಾರ್ ಆಗಿ ಹೆಸರು ಗಳಿಸಿದ್ರು ರೇಷ್ಮಾ ಆಂಟಿ ಈಗ ಸೂಸೈಡ್ ಮಾಡಿಕೊಂಡಿದ್ದಾರೆ. ಕಾಸರಗೋಡಿನಲ್ಲಿ ಶವವಾಗಿ ಪತ್ತೆಯಾದ್ಲು ಇನ್ಫ್ಲುಯೆನ್ಸರ್. ಚಿನ್ನು ಪಾಪು ಹೆಸರಿನಲ್ಲಿ ಖ್ಯಾತಿ ಗಳಿಸಿದಂತಹ ರೇಷ್ಮಾ ಆಂಟಿ ಕಾಸರಗೋಡಿನ ಬಾಡಿಗೆ ಮನೆಯಲ್ಲಿ ರೇಷ್ಮಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ಸ್ಟಾದಲ್ಲಿ ಹೆಚ್ಚು ಫಾಲೋವರ್ಸ್ ನ ಹೊಂದಿದ್ಲು ಚಿನ್ನು ಆಂಟಿ. ಸ್ಥಳೀಯ ಭಾಷೆ, ಆಹಾರದ ವಿಡಿಯೋಗಳಿಂದ ಜನಪ್ರಿಯತೆ ಸಿಕ್ಕಿತ್ತು ಇವರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಹಲವು ವಿಡಿಯೋಗಳು ವೈರಲ್ ಕೂಡ ಆಗಿತ್ತು. ಪ್ರೀತಿಸಿ ಮದುವೆಯಾಗಿದ್ರು ರೇಷ್ಮಾ, ನಂತರ ವಿವಾಹ ವಿಚ್ಛೇದನವನ್ನ ಪಡೆದಿದ್ರು. ತಿಂಗಳ ಹಿಂದಷ್ಟೇ ವಿವಾಹ ವಿಚ್ಛೇದನ ಪಡೆದಿದ್ರು. ನಿನ್ನೆ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ರೇಷ್ಮಾ ಪತ್ತೆಯಾಗಿರುವಂಥದ್ದು. ಏನಾಯ್ತು? ವಿಚ್ಛೇದನದಿಂದ ನೊಂದಿದ್ರ ಅಥವಾ ವೈಯಕ್ತಿಕ ಸಮಸ್ಯೆ ಯಾವುದಾದ್ರೂ ಕಾಡ್ತಿತ್ತ? ರೇಷ್ಮಾ ಆತ್ಮಹತ್ಯೆಗೆ ಇನ್ನೂ ಕೂಡ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಹೀಗಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಪೊಲೀಸರಿಂದ ತನಿಖೆ ಶುರುವಾಗಿದೆ. ಈಗ ಪ್ರಕರಣವನ್ನು ದಾಖಲಿಸಿಕೊಂಡು ಕಾಸರಗೋಡು ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ರೀಲ್ ಸ್ಟಾರ್ ಆಗಿ ತುಂಬಾನೇ ಹೆಸರು ಗಳಿಸಿದ್ರು. ಸೋಷಿಯಲ್ ಮೀಡಿಯಾಗಳಲ್ಲಿ ಇವರ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿತ್ತು. ರೇಷ್ಮಾ ಆಂಟಿ ಸೂಸೈಡ್. ಈಗ ಕಾಸರಗೋಡ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಈ ಇನ್ಫ್ಲುಯೆನ್ಸರ್ ಆಂಟಿ. ಚಿನ್ನು ಪಾಪು ಹೆಸರಿನಲ್ಲಿ ಅವರು ಖ್ಯಾತಿಯನ್ನ ಗಳಿಸಿದ್ದಂಥದ್ದಿತ್ತು. ಕಾಸರಗೋಡಿನ ಬಾಡಿಗೆ ಮನೆಯಲ್ಲಿ ವಾಸವಿದ್ರು, ಅಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ಸ್ಟಾದಲ್ಲಿ ಫಾಲೋವರ್ಸ್ ಕೂಡ ಜಾಸ್ತಿ ಇದ್ರು ಈ ಚಿನ್ನು ಆಂಟಿಗೆ. ಸ್ಥಳೀಯ ಭಾಷೆಯನ್ನ ಮಾತನಾಡೋದು, ಆಹಾರಗಳ ವಿಡಿಯೋಗಳನ್ನ ಮಾಡೋದು, ಟಿಪ್ಸ್ ಕೊಡೋದು, ಇಂತಹ ಎಲ್ಲ ವಿಡಿಯೋಗಳಿಂದ ಅವರು ಜನಪ್ರಿಯರಾಗಿದ್ರು. ಸಾಕಷ್ಟು ವಿಡಿಯೋಗಳು ಕೂಡ ವೈರಲ್ ಆಗಿದ್ದಂಥದ್ದಿತ್ತು. ಪ್ರೀತಿಸಿ ಮದುವೆಯಾಗಿದ್ರು, ನಂತರ ವಿವಾಹ ವಿಚ್ಛೇದನವಾಯಿತು. ತಿಂಗಳ ಹಿಂದಷ್ಟೇ ವಿವಾಹ ವಿಚ್ಛೇದನವನ್ನ ಪಡೆದಿದ್ದಂತೆ ನೇಣು ಬಿಗಿದ ಸ್ಥಿತಿಯಲ್ಲಿ ಈಗ ರೇಷ್ಮಾ ಪತ್ತೆಯಾಗಿದ್ದಾರೆ. ಕಾಸರಗೋಡಿನ ಬಾಡಿಗೆ ಮನೆಯಲ್ಲಿ ರೇಷ್ಮಾ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಅವರ ಶವ ಪತ್ತೆಯಾಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ಫಾಲೋವರ್ಸ್ನ ಹೊಂದಿದ್ರು, ವಿಡಿಯೋಗಳನ್ನು ಮಾಡ್ತಿದ್ರು, ಕಂಟೆಂಟ್ಗಳನ್ನು ಮಾಡ್ತಿದ್ರು, ಆಹಾರದ ವಿಡಿಯೋಗಳನ್ನು ಮಾಡ್ತಿದ್ರು, ಟಿಪ್ಸ್ ಕೊಡ್ತಿದ್ರು, ಬ್ಯೂಟಿ ಟಿಪ್ಸ್ ಹೇಳ್ತಿದ್ರು. ಸ್ಥಳೀಯ ಭಾಷೆಯನ್ನ ತುಂಬ ಚೆನ್ನಾಗಿ ಮಾತನಾಡೋದಕ್ಕೆ ಸಾಕಷ್ಟು ಫಾಲೋವರ್ಸ್ ಕೂಡ ಹೊಂದಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹಲವಾರು ವಿಡಿಯೋಗಳು ವೈರಲ್ ಆಗಿದ್ದಂಥದ್ದಿತ್ತು. ಅವರು ಪ್ರೀತಿಸಿ ವಿವಾಹ ಆಗಿದ್ರು, ನಂತರ ಡಿವೋರ್ಸ್ ಆಗಿತ್ತು. ತಿಂಗಳ ಹಿಂದಷ್ಟೇ ಡಿವೋರ್ಸ್ ಆಗಿತ್ತಂತೆ. ಏನಾಯಿತು ಅವರ ಆತ್ಮಹತ್ಯೆಗೆ ಕಾರಣ ಅನ್ನುವಂಥದ್ದು? ಯಾಕೆ ಸೂಸೈಡ್ ಮಾಡಿಕೊಂಡ್ರು? ಯಾಕೆ ವಿವಾಹ ವಿಚ್ಛೇದನದಿಂದ ನೊಂದು ಬಿಟ್ರ? ಅಥವಾ ಬೇರೆ ಏನಾದ್ರು ವೈಯಕ್ತಿಕ ಕಾರಣಗಳಿತ್ತ? ಏನಾಯಿತು? ಇಷ್ಟು ದುರ್ಬಲ ಮನಸ್ಥಿತಿಯಲ್ಲಿ ಇನ್ಫ್ಲುಯೆನ್ಸರ್ ಆಕೆ 4 ಜನರಿಗೆ ಇಂಥದ್ದು ಮಾಡಿ, ಅಂಥದ್ದು ಮಾಡಿ, ಹಿಂಗೆ ಮಾಡಿ, ಹಂಗೆ ಮಾಡಿ ಅಂತ ಟಿಪ್ಸ್ ಕೊಡುವಂಥ ರೇಷ್ಮಾ ಆಂಟಿ ಯಾಕೆ ಇಷ್ಟು ವೀಕ್ ಮೈಂಡ್ಸೆಟ್ನಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂಥದ್ದು ತಿಳಿಯಬೇಕಾಗಿದೆ. ಪ್ರಕರಣವನ್ನ ದಾಖಲಿಸಿಕೊಂಡು ಕಾಸರಗೋಡು ಪೊಲೀಸರು ತನಿಖೆಯನ್ನು ಕೂಡ ಆರಂಭ ಮಾಡಿದ್ದಾರೆ.